ಬಸವಣ್ಣನವರ ವಚನಗಳು ಎತ್ತಿದ್ದೇನೆ, ಕೇಳೋಣ ಬನ್ನಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತರ ಇಲ್ಲವಯ್ಯ ಕೂಡಲೇ ಸಂಗಮ ದೇವ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದಿತ್ಯ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯ ಅಂತಿರಬೇಕು, ನುಡಿದರೆ ಲಿಂಗನಕ್ಕೆ ಹೌದು ಹೌದು ಎನ್ನುವಂತಿರಬೇಕು. ಕೂಡಲೇ ಸಂಗಮ ದೇವ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಕ್ಕಿಂತ ಹಿರಿಯರಿಲ್ಲ, ಕೂಡಲೇ ಸಂಗಮ ದೇವ. ಎನಗಿದೆ ದಿವ್ಯ ಲೋಕದ ಡಂಕು ನಿವೇತಿಸುವುದು, ನಿಮ್ಮ ನಿಮ್ಮ ಮನವು ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನವು ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖ ಕೇಳುವವರ ಮೆಚ್ಚ. ಕೂಡಲೇ ಸಂಗಮ ದೇವ. ದಯವಿಲ್ಲದ ಧರ್ಮ ಯಾವ ದಯ ಬೇಕು ಸಕಲ ಜೀವಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ. ಕೂಡಲೇ ಸಂಗಮ ದೇವ. ವಚನದಲ್ಲಿ ನಮ್ಮ ಅಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ನಿಮ್ಮ ಚರಣ ಕಮಲದಲ್ಲಿ ನಾನು ತುಂಬಿ. ಕೂಡಲೇ ಸಂಗಮ ದೇವ. ನರವಿಂದ ಬೆಳಗನ್ನು ಹುಡುಗಿಯ ಮಾಡಿ ಎಂದೋಡಿಸಯ್ಯ, ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು. ಕೂಡಲೇ ಸಂಗಮ ದೇವ. ಇವ ಕೂಡಲೇ ಸಂಗಮ ದೇವ. ವಚನದಲ್ಲಿ ನಾವು ಮರ್ತ್ಯಲೋಕವೆಂಬುದು ಕಟ್ಟಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ. ಕೂಡಲೇ ಸಂಗಮ ದೇವ. ಇದೇ ರೀತಿಯಾಗಿ ಮುದ್ದು ಬಾಲ ಪ್ರತಿಭೆ ಸಾಕಷ್ಟು ವಿಷಯಾಂಶಗಳ ಕುರಿತು ಮನಗಂಡು ಪ್ರಶ್ನೋತ್ತರಗಳಿಗೆ ಉತ್ತರಗಳನ್ನು ನೀಡುವಂಥದ್ದು ಹಾಗೂ ಗಾದೆ ಮಾತಿನ ಅರ್ಧ ಭಾಗವನ್ನು ಹೇಳಿದರೆ ಮುಂದಿನ ಅರ್ಧ ಭಾಗವನ್ನು ಆ ಬಾಲ ಪ್ರತಿಭೆ 100ಕ್ಕಿಂತ ಹೆಚ್ಚು ಗಾದೆ ಮಾತುಗಳನ್ನು ಹೇಳುವಂಥದ್ದು. ಅಂತ ವಿಶೇಷವಾದಂಥ ಪ್ರತಿಭೆ 5 ವರ್ಷದ ಮುದ್ದು ವಿದ್ಯಾರ್ಥಿ ಆರಾಧ್ಯ ಮಹಾಂತೇಶ್ ಹಳ್ಳೂರು. ಇವರಿಗೆ ನಮ್ಮ SDMC ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ಹಾಗೂ ಊರಿನ ಎಲ್ಲ ಹಿರಿಯರು ಸೇರಿಕೊಂಡು ಈ ಬಾಲ ಪ್ರತಿಭೆಗೆ ಸರ್ಕಾರ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇಲ್ಲಿ ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರು ಈ ಮಗುವನ್ನು ವಿಶೇಷವಾಗಿ ಆಗಮಿಸಲು ಹೇಳಿ ಮಕ್ಕಳಲ್ಲಿ ನಾವು ಸಂಸ್ಕಾರಯುತವಾದ ಜೀವನವನ್ನು ಮಾಡಿಕೊಳ್ಳಲು ತಂದೆ ತಾಯಿಗಳ ಪಾತ್ರ ಬಹುಮುಖ್ಯವಾಗಿರುವಂಥದ್ದು ಮತ್ತು ಆ ಮಗುವಿನಲ್ಲಿ ಕಲಿಯಲು ಇರುವಂಥ ಹಂಬಲವನ್ನು ನಾವು ಎಲ್ಲರೂ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ನಮ್ಮ ತರಗತಿಗಳಲ್ಲಿ 1ರಿಂದ 7ನೇ ತರಗತಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳು ಈ ಮಗುವಿನ ತರಹ ಒಂದು ವಿಷಯದ ಜ್ಞಾನವನ್ನು ಪಡೆದುಕೊಂಡು ತಾವೆಲ್ಲರೂ ಜ್ಞಾನವಂತರಾಗಬೇಕೆಂದು ಈ ವೇದಿಕೆಯ ಮೂಲಕ ಎಲ್ಲರಿಗೂ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸತ್ಕಾರ ಸನ್ಮಾನ ಮಾಡಿರುವಂಥ ಮಾವಿನಬಾವಿ ವಿದ್ಯಾರ್ಥಿಯು ಆರಾಧ್ಯ ಹಳ್ಳೂರು. ಆರಾಧ್ಯಳ ಒಂದು 27 ನಿಮಿಷದ ಒಂದು ವಿಡಿಯೋ ಕ್ಲಿಪ್ ಇದೆ. ಆ ವಿಡಿಯೋ ಕ್ಲಿಪ್ ಅನ್ನ ಧಾರವಾಡ ಚಾನೆಲ್ ಒಂದು ಮಗು ಎಷ್ಟೆಲ್ಲ ಜ್ಞಾನವನ್ನು ಹೊಂದಿದೆ ಎಂಬುದನ್ನ ಒಂದು ವಿಡಿಯೋ ಕ್ಲಿಪ್ ಮಾಡಿಕೊಂಡು ಯೂಟ್ಯೂಬ್ ನಲ್ಲಿ ಬಿಟ್ಟಿದ್ದಾರೆ. ಅದನ್ನ ಸ್ವಲ್ಪ ಯಾರಾದರೂ ನೋಡಬಹುದು.